ರಾಜ್ಯ ರಾಜಕಾರಣದಲ್ಲಿ ಚಾಣಕ್ಯ ಅಂತಾನೆ ಕರೆಸಿಕೊಳ್ಳುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ 50ನೇ ಹುಟ್ಟುಹಬ್ಬದ ಸಂಭ್ರಮವಾಗಿದ್ದು, ರಾಜ್ಯದೆಲ್ಲೆಡೆ ಇವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದ್ದು, ಶಿವಮೊಗ್ಗದಲ್ಲಿಯೂ ಸಹ ಅದ್ದೂರಿಯಾಗಿ ನಡೆಯಿತು. ಕಾರ್ಮಿಕರ ಪರ ಹೋರಾಟ ನಡೆಸಿದ ಹೆಮ್ಮೆಯ ನಾಯಕ ಲಾಡ್ ಲಡ್ಡು ಅಂತಲೇ ಜನಪ್ರಿಯ. ಅಸಾಧಾರಣ ನಾಯಕನಾಗಿ ರಾಜ್ಯದ ಜನರ, ರೈತರ ಬಂಧುಗಳ, ದುರ್ಬಲರ ಆಶೋತ್ತರಗಳಿಗಾಗಿ ದುಡಿಯುವ ನಾಯಕ, ರಾಜ್ಯ ಕಂಡ ಧೀಮಂತ ನಾಯಕನಾಗಿ ಈಗ ಸಚಿವರಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಪಂಡಿತ್ ಪುಟ್ಟರಾಜು ಗವಾಯಿ ಅಂಧ ಮಕ್ಕಳ ಸಂಗೀತ ವಿದ್ಯಾಲಯದ ಮಕ್ಕಳೊಂದಿಗೆ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬ ಆಚರಿಸಲಾಯಿತು. ಅಹಿಂದ ವರ್ಗದ ನಾಯಕ, ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಂತೋಷ್ ಲಾಡ್ ಫೌಂಡೇಶನ್ ಶಿವಮೊಗ್ಗ ಜಿಲ್ಲೆ ವತಿಯಿಂದ ಶಿವಮೊಗ್ಗ ನಗರದ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಗವಾಯಿ ಅಂಧ ಮಕ್ಕಳ ಸಂಗೀತ ವಿದ್ಯಾಲಯ, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸಂಸ್ಕೃತ ಪಾಠಶಾಲೆಯ ಮಕ್ಕಳಿಗೆ ಬಟ್ಟೆ, ದಿನಸಿ ಮತ್ತು ಅಗತ್ಯ ವಸ್ತುಗಳ ವಿತರಣೆ ಮಾಡುವ ಮುಖಾಂತರ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಕೆ ರಂಗನಾಥ್, ಸುಡಾ ಸದಸ್ಯರಾದ ಎಂ ಪ್ರವೀಣ್ ಕುಮಾರ್, ಪ್ರಮುಖರಾದ ಎಚ್.ಪಿ. ಗಿರೀಶ್, ಬಿ. ಲೋಕೇಶ್, ಎಸ್. ಕುಮಾರೇಶ್, ಎಂ. ರಾಹುಲ್, ಕವಿತಾ, ಎಂ. ರಾಕೇಶ್, ಕೆ.ಎಲ್. ಪವನ್, ಗುರುಪ್ರಸಾದ್, ಸಚಿನ್ ಸಿಂಧ್ಯಾ, ಮೋಹನ್, ರಾಮ್ ಕುಮಾರ್, ರಾಜೇಶ್, ಇರ್ಫಾನ್, ರಾಹಿಲ್, ಸಚಿನ್, ಧನುಷ್ ಜಾಧವ್, ಮಿಥುನ್, ಅದ್ದಾನ್, ಕಿರಣ್, ವಿನಯ್ ಬಜಾರ್, ಗಣೇಶ್, ಸಾಹಿಲ್ ಹಾಗೂ ಇತರರು ಉಪಸ್ಥಿತರಿದ್ದರು. ದೀನ ದಲಿತರ ನಾಯಕ, ಅಂಬೇಡ್ಕರ್ ಹಾಗೂ ಬಸವಣ್ಣನವರ ಅನುಯಾಯಿಯಾದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಆಶಾಕಿರಣ, ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವನ್ನು ಶಿವಮೊಗ್ಗದ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಪಂಚಾಕ್ಷರ ಗವಾಯಿ ಏನು ಸಂಗೀತ ವಿದ್ಯಾಲಯದಲ್ಲಿ ಇವತ್ತು ಅಂಧ ಮಕ್ಕಳ ಜೊತೆಗೆ ಏನು ನಮ್ಮ ನೆಚ್ಚಿನ ನಾಯಕರು ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವನ್ನು ಭಾರಿ ಒಂದು ವಿಜೃಂಭಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಅಂಧ ಮಕ್ಕಳ ವಿದ್ಯಾಲಯದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ನಮ್ಮ ಸಂತೋಷ್ ಲಾಡ್ ಅವರು ಹೀಗೆ ಜನಗಳಿಗೆ ಇವತ್ತು ರಾಜ್ಯಗಳಿಗೆ ಎಲ್ಲ ಕಡೆ ಪ್ರವಾಸಗಳು ಮಾಡಿ ಇವತ್ತು ಜನರ ಸೇವೆ ಮಾಡ್ಕೊತ ಇವತ್ತು ಕಾರ್ಮಿಕ ಸಚಿವರಾಗಿ ಹೀಗೆ ನಮ್ಮ ಎಲ್ಲ ಜನಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಹೀಗೆ ಅವರ ರಾಜಕೀಯ ಇನ್ನಷ್ಟು ಉಜ್ವಲ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಒಂದು ಒಳ್ಳೆ ನಾಯಕತ್ವದ ನಾವು ಬೆಳೆಸ್ಕೊಂಡು ಇದ್ದಾಗಬೇಕು, ಒಂದು ನಾಯಕತ್ವದ ಒಂದು ಇದಾಗಬೇಕು, ಒಂದು ಸಿ ಎಮ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಮತ್ತೊಮ್ಮೆ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಯಾಕೆ ಅಂತಂದರೆ ಈಗ ಸಾಮಾನ್ಯವಾಗಿ ನೋಡಿರ್ಬೋದು, ಎಲ್ಲ ಹುಟ್ಟುಹಬ್ಬವನ್ನು ಮಿನಿಸ್ಟ್ರುಗಳದ್ದು ಹುಟ್ಟುಹಬ್ಬವನ್ನು ನಾರ್ಮಲಾಗಿ ಎಲ್ಲರೂ ಭಾರಿ ವಿಜೃಂಭಣೆಯಿಂದ ಪಾರ್ಟಿ ಮುಖಾಂತರ ಮಾಡ್ತಾರೆ. ಆದರೆ ನಮ್ಮ ಶಿವಮೊಗ್ಗದ ಏನು ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಅಂಧ ಮಕ್ಕಳಲ್ಲೇ ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಯುವಕರ ಒಂದು ಆಶಯ. ಹಾಗಾಗಿ ನಾವು ಒಂದು ಸಂಗೀತ ವಿದ್ಯಾಲಯದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಒರಿಸ್ಸಾದ ರೈಲು ದುರಂತ, ಕೇರಳದ ಗುಡ್ಡ ಕುಸಿತ, ಕೇದಾರ್ನಾಥದಲ್ಲಿ ಪ್ರವಾಹದ ವೇಳೆ ಸಂತೋಷ್ ಲಾಡ್ ನೆರವಿಗೆ ನಿಂತು ಹಲವಾರು ಜನರಿಗೆ ಸಹಾಯ ಮಾಡಿದ್ದಾರೆ, ಹಲವರ ಜೀವ ಕಾಪಾಡಿದ್ದಾರೆ. ಇವರ ಈ ಕೆಲಸಗಳನ್ನು ಗಮನಿಸಿ ರಾಜ್ಯದ 15 ಜಿಲ್ಲೆಗಳಲ್ಲಿ
ಆಪತ್ರಕ್ಷಕ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಎಂದು ಕಾಂಗ್ರೆಸ್ ನಾಯಕರು ಹೇಳಿದರು. ಇವತ್ತೇನು ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಾಮಾಜಿಕ ಕಳಕಳಿಯುಳ್ಳಂತಹ ಸರಳ ವ್ಯಕ್ತಿತ್ವದ ರಾಜಕಾರಣಿ, ಇವತ್ತೇನು ಕಷ್ಟದಲ್ಲಿರತಕ್ಕಂಥವರಿಗೆ ಸದಾ ಸ್ಪಂದಿಸುವ ಹೃದಯವಂತ ಸಂತೋಷ್ ಲಾಡ್ ಅವರ ಜನ್ಮದಿನವನ್ನು ಶಿವಮೊಗ್ಗ ಜಿಲ್ಲೆಯ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಯುವ ಸ್ನೇಹಿತರು ಇವತ್ತು ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳ ಅಂಧ ಮಕ್ಕಳ ಸಂಗೀತ ವಿದ್ಯಾಲಯದಲ್ಲಿ ಇವತ್ತು ಅವರು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ನಿಜವಾಗಲೂ ಮನುಷ್ಯ ಹುಟ್ಟಿದಾಗಿಂದ ಕೊನೆ ತನಕ ಏನಕ್ಕೆ ನೆನೆಸ್ತಾರೆ ಅಂದರೆ ಒಂದು ಮಾಡ್ತಕ್ಕಂಥ ಸಾಮಾಜಿಕ ಕಳಕಳಿಯ ಕಾರ್ಯಗಳನ್ನು. ಇವತ್ತು ಅಂತಹ ವ್ಯಕ್ತಿ ಇವತ್ತು ನಮ್ಮಲ್ಲಿ ಕಂಡಿರೋಂಥವ್ರು ಸಂತೋಷ್ ಲಾಡ್ ಅವರು. ಇವತ್ತು ಯಾರಾದರೂ ಇವತ್ತು ಸಹಾಯ ಅಂತ ಕೇಳಿ ಬಂದಾಗ ಹಿಂದು ನೋಡದೆ ಸಹಾಯನ ಚಾಚುವಂಥ ವ್ಯಕ್ತಿ ಅಂಥವ್ರು. ಇವತ್ತು ಸಂತೋಷ್ ಲಾಡ್ ನಿಜವಾಗ್ಲೂ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದ ಆದರ್ಶದ ಮೇಲೆ ಇವತ್ತು ನಿಜವಾಗ್ಲೂ ಒಂದು ಸೇವೆಯನ್ನು ಮಾಡ್ತಾರೆ. ಅವರ ಆದರ್ಶದಂತೆ ಇವತ್ತು ನಮ್ಮೆಲ್ಲ ಸ್ನೇಹಿತರು ಇವತ್ತು ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿರ್ತಕ್ಕಂಥ ಅಂಧ ಮತ್ತು ವಿಕಲಚೇತನ ಮಕ್ಕಳೊಂದಿಗೆ ಇವತ್ತು ಆಚರಣೆಯನ್ನು ಮಾಡ್ತಿರೋದು ಒಂದು ವಿಶೇಷ. ಅವರಿಗೆ ಇವತ್ತು ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಹೊಸ ಬಟ್ಟೆಗಳನ್ನಾಗಿರ್ಬೋದು, ಅವರಿಗೆ ಅಗತ್ಯತೆ ಇರತಕ್ಕಂತಹ ಏನು ದಿನಸಿ ಮತ್ತು ಉಳಿತಕ್ಕಂಥ ರೇಷನ್ನು ಜೊತೆಗೆ ಅವರಿಗೆ ಬೇಕಾದಂಥ ಒಂದು ಅಗತ್ಯ ವಸ್ತುಗಳನ್ನು ಇವತ್ತು ಕೊಡೋ ಮುಖಾಂತರ ಇವತ್ತು ಒಂದು ಸಾಮಾಜಿಕ ಕಳಕಳಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಿಜವಾಗ್ಲೂ ಅದಕ್ಕೊಂದು ಶ್ರೇಯತೆ ಆಗ್ತಿದೆ. ಇವತ್ತು ಕೆಲವೊಂದು ದಿನಗಳಲ್ಲಿ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಇವತ್ತಿನ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಹುಟ್ಟುಹಬ್ಬವನ್ನು ಯಾವುದೋ ರೀತಿಯಲ್ಲಿ ಆಚರಣೆ ಮಾಡೋಕ್ಕಿಂತ ಇಡೀ ಇವತ್ತು ರಾಜ್ಯಾದ್ಯಂತ ಇವತ್ತು ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಬಡವರಿಗೆ ಉದ್ಯೋಗ ಮಾಡೋ ಮುಖಾಂತರ, ಇವತ್ತೇನು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದಂಥ ಪ್ರೋತ್ಸಾಹ ಮುಖಾಂತರ, ವಿಕಲಚೇತನರುಗಳಿಗೆ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಿಸೋ ಮುಖಾಂತರ ಇವತ್ತು ನಾವು ಕಾರ್ಯಕ್ರಮಗಳನ್ನು ಇವತ್ತು ಸಂತೋಷ್ ಲಾಡ್ ಅವರ ಪರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಯುವಕ ಮಿತ್ರರು ಇವತ್ತು ಮಾಡ್ತಿದ್ದಾರೆ. ನಿಜವಾಗ್ಲೂ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿನ ಕೊಡಲಿ, ಜನರ ಪರ ಸೇವೆ ಮಾಡೋದಕ್ಕೆ ಅವ್ರಿಗೆ ಉನ್ನತ ಮಟ್ಟದ ಸ್ಥಾನ ಸಿಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಯುವ ಸ್ನೇಹಿತರ ಪರವಾಗಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ.